ಶ್ರೀಮಾತ್ರೇ ನಮಃ. ಈಗಾಗಲೇ ಎಲ್ಲ ಕಡೆ ಬೇಸಿಗೆ ಶುರುವಾಗಿದ್ದು, ಬೇಸಿಗೆಯಲ್ಲಿ ಉಷ್ಣ ಸಂಬಂಧಿ ರೋಗಗಳು, ಸಾಂಕ್ರಾಮಿಕ ರೋಗಗಳು, ಸಿಡುಬು ಇವೇ ಮುಂತಾದವುಗಳಿಂದ ಪರಿಹಾರವನ್ನು ಪಡೆಯುವುದಕ್ಕಾಗಿ ಶೀತಲಾ ದೇವಿಯನ್ನು ವಿಶೇಷವಾಗಿ ಪೂಜಿಸುವಂಥ ಒಂದು ಪರಿಪಾಠ ಇದೆ. ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಗ್ರಾಮ ದೇವತೆಯ ರೂಪದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಶೀತಲಾದೇವಿಯ ದೇವಸ್ಥಾನ ಇರ್ತದೆ ಮತ್ತು ಎಷ್ಟೋ ಮನೆಗಳಲ್ಲಿ ಶೀತಲಾದೇವಿಯ ವ್ರತವನ್ನು ವಿದ್ಯುಕ್ತವಾಗಿ ಆಚರಿಸುವಂಥ ಪರಿಪಾಠ ಇರ್ತದೆ. ಶೀತಲಾದೇವಿಯ ಸಪ್ತಮಿ ಅಂದರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ದಿವಸ ಸಾಯಂಕಾಲ ಅಡಿಗೆಯನ್ನು ಮಾಡಿ ಆ ದಿವಸ ಜಾಗರಣೆ ಮಾಡಿ, ಅಷ್ಟಮಿಯ ದಿನ ವಿಶೇಷವಾಗಿ ಆ ದಿನ ಯಾವುದೇ ಬಿಸಿ ಅಡಿಗೆಯನ್ನು ಮಾಡದೆ ಹಿಂದಿನ ದಿನ ಮಾಡಿರ್ತಕ್ಕಂಥ ತಂಗಳು ಅಡಿಗೆಯನ್ನೇ ದೇವಿಗೆ ನೈವೇದ್ಯವನ್ನು ತೋರಿಸಿ ಅದನ್ನು ಊಟ ಮಾಡುವಂಥ ಪರಿಪಾಠ ಇರ್ತದೆ. ದೇವಿಗೆ ವಿಶೇಷವಾಗಿ ಶೀತಲವಾಗಿರ್ತಕ್ಕಂಥ ಪದಾರ್ಥಗಳನ್ನು, ಮೊಸರು, ಹಣ್ಣು ಇತ್ಯಾದಿಗಳನ್ನು ನೈವೇದ್ಯ ಮಾಡುವಂಥ ಪರಿಪಾಠ ಇರ್ತದೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಮತ್ತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಹಾಗೂ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಗಳಲ್ಲಿ ಶೀತಲಾದೇವಿಯನ್ನು ಪೂಜಿಸಿ ಆಕೆಯನ್ನು ಶಾಂತಿಪಡಿಸುವಂಥ ಮತ್ತು ರೋಗಗಳಿಂದ ಪರಿಹಾರ ಬೇಡುವಂಥ ಒಂದು ಪರಿಪಾಠ ಇದೆ. ನಾವು ನಮ್ಮ ಮನೆಗಳಲ್ಲಿ ಆಕೆಯ ವ್ರತವನ್ನು ಆಚರಿಸುವ ಪರಿಪಾಠ ಇಲ್ಲದಿದ್ದರೂ ಸಹ ಸ್ಕಾಂದ ಪುರಾಣದಲ್ಲಿ ಬಂದಂಥ ಶೀತಲಾದೇವಿಯ ಅಷ್ಟಕವನ್ನು ನಾವು ಪಾರಾಯಣ ಮಾಡುವುದರಿಂದ ಆಕೆಯ ವಿಶೇಷ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಿರುತ್ತದೆ. ಮುಖ್ಯವಾಗಿ ಉಷ್ಣ ಪ್ರದೇಶದಲ್ಲಿ ವಾಸ ಮಾಡುವಂಥ ನಾವೆಲ್ಲರೂ ನಮ್ಮ ಮನೆಯ ಮಕ್ಕಳು, ನಮ್ಮ ಆಪ್ತರು ಈ ಉಷ್ಣ ಸಂಬಂಧಿ ರೋಗಗಳು, ಸಿಡುಬು ಇತ್ಯಾದಿಗಳಿಂದ ನರಳಬಾರದು ಅನ್ನೋ ಉದ್ದೇಶಕ್ಕಾಗಿ ದೇವಿಯನ್ನು ನಾವು ಈ ಸ್ತೋತ್ರ ಪಾರಾಯಣ ಮಾಡುವುದರ ಮೂಲಕ ತೃಪ್ತಿಪಡಿಸಿ ಆಕೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವಂಥ ಅವಕಾಶ ಇರ್ತದೆ. ಶೀತಲಾದೇವಿಯು ವಿಶೇಷವಾಗಿ ಕೈಯಲ್ಲಿ ಪೊರಕೆಯನ್ನು ಹಿಡಿದುಕೊಂಡು ಮತ್ತು ಮಾರ್ಜನಿ ಕಲಶವನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡಿರ್ತಾಳೆ, ತಲೆಯಲ್ಲಿ ಮೊರವನ್ನು ಧರಿಸಿರುತ್ತಾಳೆ ಮತ್ತು ಆಕೆ ಸಾಮಾನ್ಯವಾಗಿ ಗಾರ್ಧಬದ ಮೇಲೆ ಅಂದರೆ ಕತ್ತೆಯ ಮೇಲೆ ಆರೂಢಳಾಗಿ ಇರುವಂಥ ಒಂದು ಮೂರ್ತಿಯನ್ನು ನಾವು ಕಲ್ಪನೆ ಮಾಡುವಂಥ ಒಂದು ಪರಿಪಾಠ ಇದೆ. ಇವೆಲ್ಲವೂ ಸಾಂಕ್ರಾಮಿಕ ರೋಗಗಳನ್ನು ಮತ್ತು ದಾರಿದ್ರ್ಯವನ್ನು ಹೋಗಲಾಡಿಸುವಂಥ ಒಂದು ಮಹಾದೇವಿಯ ರೂಪ ಆಗಿರುತ್ತದೆ. ಆದ್ದರಿಂದ ನಾವು ದೇವಿಯನ್ನು ಇದೇ ರೂಪದಲ್ಲಿ ಚಿಂತನೆ ಮಾಡಿ ಆಕೆಯ ಸ್ತೋತ್ರವನ್ನು ಪಾರಾಯಣ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಈಗ ನಾನು ಸ್ಕಾಂದ ಪುರಾಣ ಅಂತರ್ಗತವಾದಂಥ ಶೀತಲಾಷ್ಟಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಈ ಶೀತಲಾಷ್ಟಕದ ಸಾಹಿತ್ಯವನ್ನು ನಮ್ಮ ಫೇಸ್ಬುಕ್ ಪೇಜ್ನಲ್ಲೂ ಹಾಗೂ ಇಲ್ಲಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಂಡಿರ್ತೇನೆ. ವಂದೇಹಂ ಶೀತಲಾಂ ದೇವಿಂ ರಾಸಭಸ್ತಾಂ ದಿಗಂಬರಾಂ ಮಾರ್ಜನೀಕಲಶೋಪೇತಾಂ ಶೂರ್ಪಾಲಂಕೃತಮಸ್ತಕಾಂ ವಂದೇಹಂ ಶೀತಲಾಂ ದೇವಿಂ ಸರ್ವರೋಗಭಯಾಪಹಾಂ ಯಾಮಾಸರ್ಧ ನಿವರ್ತೇತ ವಿಸ್ಫೋಟಕಭಯಂ ಮಹತ್ ಶೀತಲೆ ಶೀತಲೆ ಚೇತಿ ಯೋ ಬ್ರೂಯಾದ್ದಾಹ ಪೀಡಿತಃ ವಿಸ್ಫೋಟಕಭಯಂ ಘೋರಂ ಕ್ಷಿಪ್ರಂ ತಸ್ಯ ಪ್ರಣಶ್ಯತಿ ಯಸ್ತ್ವದ್ಭುತಕಮಧ್ಯೇತು ಧ್ಯಾತ್ವಾ ಸಂಪೂಜಯನ್ನರಃ ವಿಸ್ಫೋಟಕಭಯಂ ಘೋರಂ ಗೃಹೇ ತಸ್ಯ ನ ಜಾಯತೆ ಶೀತಲೆ ಜ್ವರದಗ್ಧಸ್ಯ ಪೂತಿಗಂಧಯುತಸ್ಯ ಚ ಪ್ರಣಶ್ವ ಚಕ್ಷುಷಃ ಪುಂಸಂ ತ್ವಾಮೋಹುರ್ಜೀವನೌಷಧಂ ಶೀತಲೆ ತನುಜಾನ್ ರೋಗಾನ್ ನೃಣಂ ಹರಸಿ ದಷ್ಟುಜಾನ್ ವಿಸ್ಫೋಟಕ ವಿದೀರ್ಣಾನಾಂ ತ್ವಮೇಕಾಮೃತವರ್ಷಿಣಿ ಗಳಗಂಡಗ್ರಹ ರೋಗ ಯೇ ಚಾನ್ಯೇ ದಾರುಣಾನುಣಾಂ ತ್ವದನುಧ್ಯಾನ ಮಾತ್ರೇಣ ಶೀತಲೆ ಯಾಂತಿ ಸಂಕ್ಷಯಂ ನ ಮಂತ್ರೋ ನ ಔಷಧಂ ತಸ್ಯಾ ಪಾಪರೋಗಸ್ಯ ವಿದ್ಯತೆ ತ್ವಮೇಕಾಂ ಶೀತಲೆ ಧಾತ್ರಿಂ ನಾನ್ಯಾಂ ಪಶ್ಯಾಮಿ ದೇವತಾಂ ಮೃಣಾಲತಂತು ಸದೃಶಿಂ ನಾಭಿಹೃನ್ಮಧ್ಯ ಸಂಸ್ಥಿತಾಂ ಯಸ್ತ್ವಾಂ ಸಂಚಿಂತಯೇದ್ದೇವಿಂ ತಸ್ಯ ಮೃತ್ಯುರ್ನ ಜಾಯತೆ ಅಷ್ಟಕಂ ಶೀತಲಾ ದೇವ್ಯಾ ಯೋ ನರಃ ಪ್ರಪಠೇತ್ ಸದಾ ವಿಸ್ಫೋಟಕಭಯಂ ಘೋರಂ ಗೃಹತ್ತಸ್ಯ ನ ಜಾಯತೆ ಶ್ರೋತವ್ಯಂ ಪಠಿತವ್ಯಂ ಚ ಶ್ರದ್ಧಾಭಕ್ತಿ ಸಮನ್ವಿತೈಃ ಉಪಸರ್ಗ ವಿನಾಶಾಯ ಪರಂ ಸ್ವಸ್ತನ್ನಹಂ ಮಹತ್ ಶೀತಲೆ ತ್ವಂ ಜಗನ್ಮಾತಾ ಶೀತಲೆ ತ್ವಂ ಜಗತ್ಪಿತಾ ಶೀತಲೆ ತ್ವಂ ಜಗದ್ಧಾತ್ರಿ ಶೀತಲಾಯೇ ನಮೋ ನಮಃ ರಾಸಭೋಗರ್ಧವಶ್ಚೈವ ಖರೋ ವೈಶಾಖನಂದನಃ ಶೀತಲಾವಾಹನಶ್ಚೈವ ದೌರ್ವಾಕಂತ ನಿಕೃಂತನಃ ಏತಾನಿ ಖರನಾಮಾನಿ ಶೀತಲಾಗ್ರೇ ತು ಯಃ ಪಠೇತ್ ತಸ್ಯ ಗೇಹೇ ಶಿಶೂನಾಂಚ ಶೀತಲಾ ರುಗ್ಮಜಾಯತೆ ಶೀತಲಾಷ್ಟಕಂ ಮೇ ವೇದಂ ನದೇಯಂ ಯಸ್ಯ ಕಸ್ಯಚಿತ್ ದಾತವ್ಯಂಚ ಸದಾ ತಸ್ಯೈ ಶ್ರದ್ಧಾ ಭಕ್ತಿಯುತಾಯ ವೈ. ಈ ಸ್ತೋತ್ರವನ್ನು ನಾವು ಮನೆಯಲ್ಲಿ ಶೀತಲಾದೇವಿಯ ಸ್ಮರಣೆ ಮಾಡಿ ಹೇಳಿಕೊಳ್ಳಬಹುದು ಅಥವಾ
ಶೀತಲೆಗೆ ಸಮಾನವಾದಂಥ ಶಕ್ತಿ ಉಳ್ಳಂಥ ನಮ್ಮ ಅಂದರೆ ಆಕೆಯಾಗೆ ಸಂವಾದಿ ಆಗಿರುವಂಥ ಶಕ್ತಿ ಆಗಿರುವಂಥ ನಮ್ಮಲ್ಲಿ ಸುಂಕಲಮ್ಮ, ಮಾರಮ್ಮ ಇತ್ಯಾದಿ ಉಗ್ರ ದೇವತೆಗಳು ಸಹ ಈ ಉಷ್ಣ ಸಂಬಂಧಿ ರೋಗಗಳನ್ನು ಪ್ರಶಮನ ಮಾಡುವುದಕ್ಕಾಗಿಯೇ ನಾವು ಆರಾಧಿಸ್ತೇವೆ. ಅಂಥವರ ಗುಡಿಯಲ್ಲಿಯೂ ಸಹ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಬಹುದು. ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಮೂಲಕ ನಾವು ಮುಂಬರುವ ಬೇಸಿಗೆ ದಿನಗಳಲ್ಲಿ ಬರಬಹುದಾದಂಥ ಉಷ್ಣ ಸಂಬಂಧಿ ರೋಗಗಳು, ತಾಪಗಳು, ಜಾಡ್ಯಗಳು, ಸಾಂಕ್ರಾಮಿಕ ರೋಗಗಳಿಂದ ನಾವು ಹಾಗೂ ನಮ್ಮ ಕುಟುಂಬದವರು, ನಮ್ಮ ಆಪ್ತೇಷ್ಟರು ಪರಿಹಾರವನ್ನು ಬೇಡುತ್ತಾ ದೇವಿಯ ಅನುಗ್ರಹವನ್ನು ಸದಾ ಬೇಡುತ್ತಾ ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಮಾತ್ರೇ ನಮಃ.